ಭಾರತೀಯ ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರಲ್ಲಿ ವಿನಯಪೂರ್ವಕವಾಗಿ ನಮಸ್ಕಾರ. ನಾವು ಇವತ್ತಿನ ರಾಜಕೀಯ ನೋಡಿದರೆ ಎಷ್ಟು ಹೇವರಿಕೆ ಮತ್ತು ರೇಜಿಗೆ ಆಗುತ್ತೆ ಅಂತಂದರೆ ಸಾಕಪ್ಪ ಸಾಕು, ಈ ರಾಜಕೀಯದ ಮಂದಿ ಸವಾಸನೆ ಸಾಕು ಅಂತ. ನಾನು ಈ ರೀತಿ ಹಲವಾರು ವಿಷಯಾಂಶಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾಗ ನನಗೆ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನದು ಪ್ರಶ್ನೆಗಳಂದ್ರೆ, ಹಾಗಾದರೆ ನಿಜಕ್ಕೂ ನಮ್ಮ ದೇಶಕ್ಕೆ ಸೇವಕರು ಯಾರು ಅಂತ. ಒಂದು ಕಡೆಗೆ ಮತದಾರರು ಮತಭ್ರಷ್ಟರಾಗಿದ್ದಾರೆ, ಹಣಕ್ಕೆ ಹೆಂಡಕ್ಕೆ ಚಿತ್ರಾನ್ನಕ್ಕೆ ಹೋಲಿಬಿಡಿ, ಮಂಡಕ್ಕಿ ಮಡಚಿಗೆ ಗತಿಗೆಟ್ಟವರೇನೋ ಅನ್ನೋ ರೀತಿಯಲ್ಲಿ ಬೋಗಣೆ ಹಿಡ್ಕೊಂಡಿರ್ತಾರೆ. ಅಧಿಕಾರಕ್ಕೋಸ್ಕರ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ಪಕ್ಷನಿಷ್ಠರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ದಾರೆ. ಅವ್ರ ದೇಶ ಮುಖ್ಯ ಅಲ್ವೇ ಅಲ್ಲ, ಅವ್ರಿಗೆ ಯಾರಿಗೂ ದೇಶ ಅನ್ನೋದೇ ಅವ್ರಿಗೆ ಯಾರಿಗೂ ಮುಖ್ಯ ಅಲ್ಲ, ಖಂಡಿತ ಮುಖ್ಯ ಅಲ್ಲ. ಅವ್ರಿಗೆ ದಾರಿ ಅವ್ರಿಗೆ ಅಷ್ಟೇ ಅದು. ನಾವು ಮತದಾರರು ಏನಂದರೆ ಜಾತಿ ಮತ ಧರ್ಮ ಕುಲ ಅಂತ ಹೇಳಿ ಈ ಮಟ್ಟಕ್ಕೆ ಹಾದಿಗೊಬ್ಬ ಬೀದಿಗೊಬ್ಬ ಸ್ವಾಮಿ ಆಗ್ಬಿಟ್ಟಾರೆ. ಇವಾಗ ಎಲ್ಲವನ್ನೂ ಬಿಟ್ಟು ಬರಬೇಕಾಗಿದೆ. ನಾವು ಕುವೆಂಪು ಅವರು ಹೇಳ್ತಾರೆ ಒಂದು ಕಡೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಒಬ್ಬರಿಗಾದರೂ ದೇಶ ಪ್ರೇಮ ಇದೆಯಾ ಅಂತ ಹುಡುಕ್ತಾ ಹೊರಟ್ರೆ ಭಾರತದ ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯ ತನಕ ನೋಡಿದರೆ ನನ್ನ ಪ್ರಕಾರ ಇರ್ಬೋದು, ಬೇರೆ ಬೇರೆ ಯಾರು ಬೇಕಾದರೂ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ನಿಂತ್ಕೊಳ್ತಾರುವಂಥವ್ರು ಇಲ್ಲಿ ತನಕ ಮೂವರು ನನ್ನ ಪ್ರಕಾರ. ಒಂದು ಸುಭಾಷ್ ಚಂದ್ರ ಬೋಸ್, ಭಾರತದ ನಿಜವಾದ ವೀರರವರು. ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಅವರು ಎರಡನೆಯ ಪ್ರಧಾನ ಶ್ರೇಷ್ಠ ಭಾರತದ ಸೇವಕರು. ಎಲ್ಲಿಯೇ ಹೋಗಲಿ ಭಾರತ ದೇಶವನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಅತ್ಯಂತ ಶ್ರೇಷ್ಠ ಚಿಂತನೆಯ ಶ್ರೇಷ್ಠ ನಡವಳಿಕೆಯನ್ನು ಅಭಿವ್ಯಕ್ತಿಸುತ್ತಾ, ನಾನು ಈ ದೇಶಕ್ಕೆ ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ ಹೇಳಿ ನುಡಿದಂತೆ ನಡೀತಾ ಇರುವಂತಹ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಈ ಮೂವರನ್ನು ಹೊರತುಪಡಿಸಿದರೆ ನಮ್ಮ ಇಡೀ ಭಾರತದ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸೇವಕರು ಭಾರತ ದೇಶಕ್ಕೆ ಯಾರೂ ಇಲ್ಲ, ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ. ಎಲ್ಲರೂ ನಾನು ನಾನು ನಾನು, ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಪಕ್ಷ. ಹೈಕಮಾಂಡ್ ಅಂತ ಯಾವ ಸೀಮೆ ಹೈಕಮಾಂಡ್ ರೀ? ಯಾರೋ ಒಂದು ಕುಟುಂಬದ ಒಬ್ಬರು ಇಬ್ಬರು ಆ ವ್ಯಕ್ತಿಗೂ ಹೈಕಮಾಂಡು. ಹೈಕಮಾಂಡ್ ಆಗಬೇಕಾಗಿರೋದು ಯಾರು ಹೇಳಿ ನೋಡೋಣ, ಯಾರು ಆಗಬೇಕಾಗಿರೋದು? ಭಾರತೀಯ ಮತದಾರರೇ ನಿಜವಾದ ಮಹಾರಾಜರು. ಅವ್ರು ಆಯ್ಕೆ ಮಾಡಬೇಕು, ಪ್ರಧಾನಮಂತ್ರಿಗಳನ್ನು ಅವ್ರು ಆಯ್ಕೆ ಮಾಡಬೇಕು, ಮುಖ್ಯಮಂತ್ರಿಗಳನ್ನು ಅವ್ರು ಆಯ್ಕೆ ಮಾಡಬೇಕು, ಸಚಿವರನ್ನು ಆಯ್ಕೆ ಮಾಡಬೇಕು. ಹೊಡೆದಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಇಲ್ಲಿ ಪಕ್ಷಕ್ಕೆಲ್ಲ ಇಲ್ಲಿ ನಮ್ಮ ರಾಜ್ಯವನ್ನು ಅಥವಾ ದೇಶವನ್ನು ಲೂಟಿ ಮಾಡಿ ಪಕ್ಷಗಳಿಗೆ ಕೊಡೋದಕ್ಕಲ್ಲ. ಪಕ್ಷಗಳು ಯಾರಿಗ್ರಿ ಬೇಕು? ಪಕ್ಷಗಳು ಎತ್ತಕ್ಕೆ ಬೇಕು ರೀ? ಪಕ್ಷಗಳಂತೆ ಪಕ್ಷಗಳ ಏನು ಪಕ್ಷಗಳಿಗೋಸ್ಕರ ಫಂಡ್, ಈ ದೇಶದ ಫಂಡ್, ಇಡೀ ಸಂಪತ್ತು ಆಸ್ತಿ ಇರೋದೆಲ್ಲ ರಾಜಕೀಯ ಪಕ್ಷಗಳಿಗ? ಅವರ ಒಂದು ಕುಟುಂಬಕ್ಕೆ, ಯಾವುದೋ ಒಂದು ಕುಟುಂಬಕ್ಕೆ. ನಾವು ಒಂದು ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ, ಎಲ್ಲರೂ ಅವರವ್ರ ಕುಟುಂಬದ ಪಕ್ಷ ಹೈಕಮಾಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾಗರಿಕರ ಪಕ್ಷ, ಭಾರತದ ಪಕ್ಷ, ಭಾರತ ದೇಶದ ಪಕ್ಷ, ಭಾರತದ ನಾಗರಿಕ ಮತದಾರರ ಪಕ್ಷ ಬೇಕು ನಮಗೆ. ಪಕ್ಷಪಾತಿಗಳಿಲ್ಲದ ನಿಷ್ಪಕ್ಷಪಾತ, ಜಾತಿ ಮತ ಕುಲ ಪಂಥ ಧರ್ಮ ಎಲ್ಲವನ್ನು ಬಿಟ್ಟು ನಾನೊಬ್ಬ ಭಾರತೀಯ, ಪ್ರತಿಯೊಬ್ಬರಿಗೂ ಭಾರತೀಯ ಜಾತಿ ಕೊಡ್ರಿ. ಯಾರಿಗೂ ಬೇಕಾಗಿದೆ ನಿಮ್ಮದು? ಲಿಂಗಾಯತನೂ ಬೇಡ, ಹಿಂದೂನೂ ಬೇಡ, ಮುಸ್ಲಿಮು ಬೇಡ, ಯಾವುದೂ ಬೇಡಪ್ಪ, ಕೊಡ್ರಪ್ಪ ನನಗೆ ಭಾರತೀಯ, ನಾನೊಬ್ಬ ಭಾರತೀಯ ಅಂತ ಜಾತಿ ಪ್ರಮಾಣ ಪತ್ರ ಕೊಡ್ರಪ್ಪ ನೋಡೋಣ. ನನಗೆ ಯೋಗ್ಯತೆ ಇಲ್ಲ, ನ್ಯಾಯಾಂಗನೂ ಅಷ್ಟೇ ಅಲ್ರಿ. ಅವ್ನು ಯಾವನೋ ಒಬ್ಬ ನೌಕರದಾರನೋ ಅಥವಾ ಯಾರೋ ಒಬ್ಬ 10 ರೂಪಾಯಿ ಕಳ್ತನ ಮಾಡಿದ್ರು, ಯಾರೋ ಒಬ್ಬ ಬ್ರೆಡ್ ಕದ್ರೆ ಅವನಿಗೆ ಶಿಕ್ಷೆ ಕೊಡ್ತೀರಿ.
ಸಾವಿರಾರು ಕೋಟಿ ರೂಪಾಯಿ ದಿನ ನಮ್ಮ ಎದುರಿಗೆ ಕಣ್ಣು ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಹೊಡಿತಾ ಇದ್ದಾರೆ. ಶಿಕ್ಷೆ ಕೊಡುವಷ್ಟು ಸಾಮರ್ಥ್ಯ ನಮ್ಮ ನ್ಯಾಯಾಂಗಕ್ಕಿಲ್ಲ, ಕಾರ್ಯಾಂಗಕ್ಕಿಲ್ಲ. ಕಾರ್ಯಾಂಗದವ್ರು ಕಾರ್ಯಾಂಗದವ್ರದ್ದು ಏನು ತಪ್ಪಿದೆ ಇದರಲ್ಲಿ? ಕಾರ್ಯಾಂಗದಲ್ಲಿರೋ ನೌಕರರು, ಅಧಿಕಾರಿಗಳು ಯಾರನ್ನು ಕೇಳಿ ಕೆಲಸ ಮಾಡಬೇಕಾಗಿದೆ? ರಾಜಕೀಯ ಪಕ್ಷನಿಷ್ಠ ವ್ಯಕ್ತಿಗಳ ಮಾತನ್ನು ಕೇಳಬೇಕು. ಅವ್ರು ಇಲ್ಲದಿದ್ದರೆ ಅವ್ರು ನೌಕರಿ ಮಾಡೋಕ್ಕಾಗಲ್ಲ, ಒಂದೇ ಊರಲ್ಲಿ ಇರೋಕ್ಕಾಗೋದಿಲ್ಲ, ಒಂದು ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ನೆಟ್ಟು ನೌಕರಿ ಮಾಡೋಕ್ಕಾಗೋದಿಲ್ಲ, ನ್ಯಾಯಾಲಯದ ತೀರ್ಪುಗಳನ್ನು ಅನುಪಾಲನೆ ಮಾಡೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ರಾಜಕೀಯ ಅಡ್ಡ ತರ್ತಾರೆ. ಏನು ರೀ, ರಾಜಕೀಯ ಪಕ್ಷಗಳಿಗೆ ಭಾರತ ದೇಶ ನಾವು ನಮ್ಮನ್ನು ಗುತ್ತಿಗೆ ಕೊಟ್ಟಿದ್ದೀವ? ಏನು ಅವ್ರೇನು ಪಾಳೆಗಾರರ? ನಮಗೆ ಯಾರಿಗೆ ಬೇಕಾಗಿದೆ ನಿಮ್ಮ ರಾಜಕೀಯ ಪಕ್ಷಗಳು? ನಾನು ರಾಜಕೀಯ ವ್ಯಕ್ತಿಗಳನ್ನು ನಾನು ದೂಷಣೆ ಮಾಡೋದಿಲ್ಲ, ಗೌರವಿಸ್ತೇನೆ. ನಾನು ಅವರು ವೈಯಕ್ತಿಕವಾಗಿ ಗೌರವಿಸ್ತೇನೆ. ಯಾವುದೇ ವ್ಯಕ್ತಿನೂ ನಾನು ಇವತ್ತು ತುಂಬ ಕೀಳು ಅಂತ ನೋಡಲ್ಲ. ನಾನು ಅದಕ್ಕಿಂತ ಕೀಳು ಮತ್ತು ಬೇರೊಂದು ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಅದು. ನಾನು ಮಾನವೀಯತೆಯನ್ನು ಒಪ್ಕೋತೀನಿ. ಬರ್ತೀರಾ ಅನ್ನಕ್ಕೂ ರಾಜಕೀಯ ಮಾಡ್ತೀರಾ, ಬರ್ತೀರಾ ನೀರಿಗೂ ರಾಜಕೀಯ ಮಾಡ್ತೀರಾ, ಬರ್ತೀರಾ ಮಾತಾಡೋದಕ್ಕೂ ರಾಜಕೀಯ ಮಾಡ್ತೀರಾ. ಮಾತಿನ ಮಲ್ಲರು ನೀವೆಲ್ಲ. ನೀವು ಒಬ್ಬೊಬ್ಬರು ಮಾತಿನ ಮಲ್ಲರು. ನೀವು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ ಅಂತಂದರೆ, ನೀನು ಲಂಚ ತೆಗೆದುಕೊಂಡಿಲ್ಲ, ನೀನು ವರ್ಗಾವಣೆಗೆ ಲಂಚ ಕೊಟ್ಟಿಲ್ಲ, ಪೋಸ್ಟಿಂಗಿಗೆ ಲಂಚ ಕೊಟ್ಟಿಲ್ಲ. ಇವತ್ತಿನ ದಿವಸ ಪ್ರತಿಯೊಬ್ಬ ರಾಜಕೀಯ ಪಕ್ಷದ ಮುಖಂಡರುಗಳು ಆಯಾ ತಾಲೂಕಿನಲ್ಲಿ ಅವರವ್ರ ಮನೆಯಲ್ಲಿ ಅವರವ್ರ ಕುಟುಂಬದ ಸದಸ್ಯರೊಂದಿಗೆ ಸರ್ಕಾರಿ ಅಧಿಕಾರಿಗಳ ಮೀಟಿಂಗು, ಸರ್ಕಾರಿ ನೌಕರರ ಮೀಟಿಂಗ್ ಮಾಡ್ತಾರೆ ಅವರು. ಯಾಕೆ? ಏನು ಸರ್ಕಾರಿ ನೌಕರರೇನು ಈ ದೇಶದ ಗುಲಾಮರ? ಏನು ರಾಜಕೀಯ ಪಕ್ಷ ಗುಲಾಮರ? ನೀವು ಸೂಪರ್ ಅಲ್ಲ ರೀ. ನೀವು ಆ್ಯಕ್ಚುಲಿ ಮತದಾರರೇ ನಿಜವಾದ ಸೂಪರು, ನಿಜವಾದ ಮತದಾರರು, ನಿಜವಾದ ಮಹಾರಾಜರು ಮತದಾರರು. ಅವ್ರನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ ನೀವೆಲ್ಲ ರಾಜಕೀಯ ಪಕ್ಷಗಳ ಮಂದಿ ಅಂದರೆ ಬೋಗನಿಗೆ ಹಿಡ್ಕೊಂಡು ನಿಂತ್ಕೋಬೇಕು. ಅವ್ರು ನಿಮ್ಮ ಮನೆ ಮುಂದೆ, ನಿಮ್ಮ ಮುಂದೆ ನಿಮ್ಮ ಸಾಲ ಹಚ್ಚಿ ನಿಂತ್ಕೋಬೇಕು. ನಿಮಗೆ ಏನೋ ದುಡ್ಡು, ಏನು ದೇಶದ ಸಂಪತ್ತು ನಿಮಗೆ ಬೇಕಾ? ಯಾಕೆ ಸುಮ್ಮನೆ ಇಡೀ ದೇಶದಾಗೆಲ್ಲ ಎಲ್ಲ ನಾಗರಿಕರನ್ನು ಕೊಂದುಬಿಡ್ರಿ. ಈಗ 143 ಕೋಟಿ ಜನ ಇದೀವಲ್ಲ ನಾವು. ನೀವೆಲ್ಲ ರಾಜಕಾರಣಿಗಳು ಯಕಾಶಿತಿ ಎಲ್ಲ ಒಂದು 4,000 ಇದ್ದೀರಾ ದೇಶದ ತುಂಬ? ಎಲ್ಲರೂ ಸೇರಿಕೊಂಡು ನೀವು ಅಷ್ಟೇ ಜೀವನ ಮಾಡಿಬಿಡ್ರಿ. ನಿಮ್ಮ ಕುಟುಂಬದವ್ರು ಅಷ್ಟೇ ಇರಬೇಕು, ನಿಮ್ಮ ಮಕ್ಕಳು ಮರಿ ಮಾಡ್ಬೇಕು, ಅಷ್ಟೇ ಆಗಿಬಿಡಿ. ದೇಶದ ಸಂಪತ್ತು ನಿಮ್ಮದೇ, ದುಡ್ಡೆಲ್ಲ ನಿಮ್ಮದೇ, ಬಂಗಾರನೇ ನಿಮ್ಮದೇ, ಬೆಳ್ಳಿನೇ ನಿಮ್ಮದೇ, ವಜ್ರ ನಿಮ್ಮದೇ, ಎಥೆನಿಯಮ್ ನಿಮ್ಮದೇ, ಪೆಟ್ರೋಲು ನಿಮ್ಮದೇ, ಇದು ಎಲ್ಲ ನಿಮ್ಮದೇ, ಎಲ್ಲ ನವರಂಧ್ರಗಳ ಸುಖಗಳನ್ನು ನಿಮ್ಮ ಜೀವನದಾಗ ಏಟು ತೊಗೊಬಿಟ್ರೆ ಆ ಕಡೆಗೆ. ನೀವು ಚಿರಂಜೀವಿಗಳು ನೋಡು, ಸಾಯೋದಿಲ್ಲ ನೀವು ಯಾರು. ಸತ್ತ ಮೇಲೆ ಸೇರೋದು ಮಣ್ಣೆ. ಇರಲಿ ಸ್ವಲ್ಪ ಮನುಷ್ಯತ್ವ ಮತದಾರರ ಮೇಲೆ. ಮತದಾರರು ಇವತ್ತಿನ ದಿವಸ ಒಬ್ಬ ರೈತ, ನಮ್ಮ ರೈತರು ಹಂಗೆ ಇದ್ದಾರೆ, ಏನು ಗೊಬ್ಬರ ಖಂಡೇಲನ ಮಾಡ್ತಾರೆ. ಅಲ್ಲ ರೀ, ಕಬ್ಬು ನಮ್ಮ ಹಾವೇರಿ ಜಿಲ್ಲೆಯ ರೈತರನ್ನು ನಾನು ಅಭಿನಂದಿಸ್ತೇನೆ. ಅವರೇ ಸ್ವತಂತ್ರವಾಗಿ ಕಬ್ಬಿನ ಗಾಣ ಮಾಡ್ತಾಯಿದ್ದಾರೆ. ಮಾಡಿರಿ, ಈ ಥರ ಮಾಡಿರಿ. ಟಮಾಟೆ ಹಣ್ಣು ಬೆಳೀತಾರೆ, ತಗೊಂಡೋಗ್ಬಿಟ್ಟು ಬೀದಿಗೆ ಎಸಿತೀರ. ದರ ಇಲ್ಲ, ಅದನ್ನೇ ಟಮಾಟೆ ಹಣ್ಣನ್ನು ಇದನ್ನು ಮಾಡಿರಿ, ಸೂಪ್ ಮಾಡಿ ಹಾಕಿ ಕೊಡ್ರಿ, ಜನರಿಗೆ ಮಾರಾಟ ಮಾಡಿರಿ, ಮನೆಗೆ ಹೋರಿ, ಟ್ರ್ಯಾಕ್ಟರ್ ತಿನ್ಕೊಂಡು ಹೋಗ್ರಿ, ನೋಡೋಣ ಯಾಕೆ ಕೊಡೋದಲ್ಲ ನೋಡ್ತೀನಿ ನಾನು. ಕಲ್ಲಂಗಡಿ ಬೆಳಿತೀರಿ, ಇವು ದರ ಇಲ್ಲ. ಯಾಕೆ ಮಾರ್ಕೆಟಿಗೆ ಬಂದು ನೀವೇ ಮಾರ್ರಿ. ಟ್ರ್ಯಾಕ್ಟರ್ ತಗೊಂಡು ಮನೆ ಬರ್ರಪ್ಪ ಮಾರಪ್ಪ ನೋಡೋಣ, ಯಾಕೆ ನಿಮಗೆ ದುಡ್ಡು ಬರೋಲ್ಲ. ನಾನು ನೋಡ್ತೀನಿ ಆ ಕಡೆ. ಶಿಕ್ಷಣ ಪದ್ಧತಿ ಮೇಷ್ಟ್ರುಗಳು ಇವ್ರು ಯಾರೋ ನಾನು ಕೇಳಿದೆ, ಇವತ್ತು ಯಾರೋ ನನಗೆ ಹೇಳ್ತಾ ಇದ್ರು, ಯಾರೋ ಜಂತರ್ ಮಂತರ್ಗೆ ಹೋಗಿದ್ದಾನೆ ನಮ್ಮ ಮಾಸ್ತರ್ಗಳು ಜನ ಪುಗ್ಸಟ್ಟೆ ದುಡ್ಡಿನಲ್ಲಿ. ಇವ್ರು ದುಡ್ಡನ್ನ ಹೋಗೋದಲ್ಲ ಇವರು ಈ ಸಂಘಟನೆಗಳು ಬೇರೆ. ರಾಜ್ಯ ಸರ್ಕಾರ ಒಂದು ನಿರ್ಧಾರ ಮಾಡಬೇಕು. ಐ ಆಮ್ ವೆರಿ ಕ್ಲಿಯರ್ಲಿ ಸೆಡ್ ಇಟ್. ಸರ್ಕಾರಿ ನೌಕರರಿಗೆ ಇಲಾಖಾವಾರು ವೃಂದವಾರು ಸಂಘಗಳು ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಎದಕ್ಕೆ ಬೇಕು ಅಂತ ಕೇಳ್ತಾರೆ ನಾನು. ಏಕೆ ಇಡೀ ರಾಜ್ಯ ಸರ್ಕಾರ ಏನಪ್ಪ, ಇಡೀ ಕರ್ನಾಟಕ ರಾಜ್ಯದ ಒಂದು 6 ಲಕ್ಷ ಜನ ನೌಕರದಾರ ಇದ್ದೀರಿ. ನಿಮಗೆ 6 ಲಕ್ಷ ಜನಕ್ಕೆ ಒಬ್ಬ ಅಧ್ಯಕ್ಷ, ಒಬ್ಬ ಕಾರ್ಯದರ್ಶಿ, ಒಬ್ಬ ಗೌರವ ಕಾರ್ಯದರ್ಶಿನ, ಇನ್ನೊಂದು 2 ಕಾರ್ಯದರ್ಶಿ ಮಾಡ್ಕೊಂಬಿಟ್ಟಾಗ ಹೊಲ ಕಡೆಗೆ. ಇಲಾಖೆಗೆ ಒಂದೊಂದು, ಕಚೇರಿಗೆ ಒಂದೊಂದು ವೃಂದವರು ಅಧ್ಯಕ್ಷರಂತೆ, ಅತಿಥಿಗಳಂತೆ. ಕೆಲಸ ಯಾವ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ ನಾನು. ಬರೀ ನೋಡ್ರಿ, ಅವ್ರು ಯಾರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಇವರು ಸರ್ಕಾರಿ ನೌಕರಿ ಮಾಡ್ತಾರೋ ಏನು ಎಲ್ಲ ಸಂಘಗಳ ಪದಾಧಿಕಾರಿಗಳನ್ನ ಖರೀದಿ ಮಾಡ್ಕೊಂಬಿಟ್ಟಾರೆ ಇವರು. ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಕೆಲವರು ಅಂತ. ಅದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಅದನ್ನು ಎಲ್ಲ ಜಾತಿ ಸಂಘಟನೆ ಅಂತೆ, ಆ ಸಂಘಟನೆ ಅಂತೆ, ಈ ಸಂಘಟನೆ ಅಂತೆ, ಸಾಹಿತ್ಯ ಪರಿಷತ್
ಎಲ್ಲದ್ರಲ್ಲೂ ಅವರೇ ಇರ್ತಾರೆ. ಈ ದಿನ ಪತ್ರಿಕೆಯಲ್ಲಿ ನೋಡಿದ್ರೆ ಒಂದು ಪೇಪರ್ನ ಸುದ್ದಿ, 10 ಪೇಪರ್ನ ಒಂದು ಸುದ್ದಿರೋ ಬೆಳಗ್ಗೆ ದಾಗ. ನೀವು ನೌಕರಿ ಯಾವ ಮಾಡ್ತೀರಿ ನೀವು ಮಸ್ತಾರು ಜನ? ಮಕ್ಕಳಿಗೆ ಆಯಿ ಬರ್ತಾ ಇಲ್ಲ, ನನಗೆ ಹೊಟ್ಟೆ ಉರಿತಾ ಇದೆ. 10ನೇ ತರಗತಿ ಮಕ್ಕಳಿಗೆ ಆಯಿ ಕಲಿಸ್ಬೇಕಾದಂಥ ಪರಿಸ್ಥಿತಿ ತಂದಿಟ್ಟಿದ್ರೆ ನೀವು ಮೇಸಿಗೂ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಕಾರಣ ಬೇರೆ ಇದೆ, ಅದು ಬೇರೆ, ಇನ್ನೊಂದು ಬೇರೆ. ನಿಮ್ಮನ್ನು ಅವ್ರು ಕೆಲವೊಂದಕ್ಕೆ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದು ಬಿಟ್ಟರೆ, ನಿಮ್ಮಲ್ಲಿ ನಿಯತ್ತಿದ್ದಿದ್ದರೆ, ಪ್ರಾಮಾಣಿಕತೆ ಇದ್ದಿದ್ದರೆ, ನೀವು ಖಂಡಿಸುವಷ್ಟು ಸಾಮರ್ಥ್ಯನ ಉಳಿಸ್ಕೊಂಡಿದ್ದಿದ್ರೆ, ಮೊದಲು ಒಂದು ಕಾರ್ಯಕ್ಕೆ ಇಡೀ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಣದ ವ್ಯವಸ್ಥೆಯಲ್ಲಿರುವ ಸಂಘಟನೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಬುಡ ಅಳಗಾಡ್ತಾ ಇತ್ತು. ಈಗ ನೀವೇ ಹೋಗಿ ಅವ್ರು ಬುಡಕ್ಕೆ ಬೀಳ್ತಾ ಇದ್ದೀರಾ. ಇದು ಸತ್ಯ ಹೌದೋ ಅಲ್ಲೋ ಇತಿಹಾಸ ತೆಗೆದು ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮಗೆ ಅವಮಾನ ಮಾಡಬೇಕು ಅನ್ನೋದಲ್ಲ, ನಿಮ್ಮನ್ನು ಕೆಳಮಟ್ಟದಲ್ಲಿ ನೋಡ್ಬೇಕು ಅಂತಲ್ಲ. ನೀವು ಶ್ರೇಷ್ಠರು. ನೀವು ಮಾಡಕ್ಕೆ ಹೊರಟಿರೋದೇನು? ಮಕ್ಕಳಿಗೆ ಮಗ್ಗಿ ಬರೋದಿಲ್ಲ ರೀ. ಕೈಯಾರ ಕೇಳಾರ ಬರ್ ತೋರಿಸ್ರಿ ನೋಡೋಣ, ನೀವು ಯಾರು ಮೇಷ್ಟ್ರು ನೋಡ್ತೀನಿ. ಶಾಲೆ ಒಳಗೆ ಅಲ್ಲ ರೀ, ಇಲ್ಲಿ ಮಕ್ಕಳಿಗೆ ಪಾಠ ಮಾಡೋದಿಲ್ಲ. ನೀವು ಜಂತರ್ ಮಂತ್ರಿಗೆ ಹೋಗ್ತೀರಿ ಡೆಲ್ಲಿಗೆ, ಯಾರು ದುಡ್ಡನ್ನೇ ಹೋಗಿದ್ದೀರಿ ನೀವು? ಅದಕ್ಕೆ ಲೆಕ್ಕ ಕೊಡಿ ನನಗೆ ಅಲ್ಲ, ಇಡೀ ನಾಗರಿಕ ಜಗತ್ತಿಗೆ, ಕನ್ನಡ ನಾಡಿನ ನಾಗರಿಕ ಮತದಾರ ಮಹಾರಾಜರಿಗೆ ನೀವು ಲೆಕ್ಕ ಕೊಡಬೇಕು. ನೀವು ಕೆಲವರು ಮಾತ್ರ ಶಿಕ್ಷಕರು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ. ಬಹುಸಂಖ್ಯಾತರ ನಿಮ್ಮಂಥವರೆಲ್ಲ 70% 80% ಜನ ಇವತ್ತಿನ ದಿವಸ ಶಿಕ್ಷಕರು ಶಾಲೆಗಳಲ್ಲಿ ಇರೋದಿಲ್ಲ, ಇದ್ರೂ ಕೂಡ ಕೆಲಸ ಮಾಡೋದಿಲ್ಲ. ಇವ್ರು ಬರೀ ದಿನಪತ್ರಿಕೆಗಳಲ್ಲಿ, ಕಾರ್ಯಕ್ರಮಗಳ ವೇದಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರ ಆಸ್ತಿ ನೋಡಬೇಕು, ಮಾಡಿಕೊಂಡ್ರು ಆಸ್ತಿಗಳನ್ನು. ರಾಜ ಮಹಾರಾಜರು ಅರಮನೆಗಳಂಥ ಮನೆಗಳನ್ನು ಕಟ್ಕೊಳ್ಳೋಕೆ ಸಾಧ್ಯ? ಹೇಗೆ ಸಾಧ್ಯ ರೀ ಅದು? ಎಲ್ರಿಗೂ ಗೌರವಾನ್ವಿತ ಬದುಕೋ ಹಕ್ಕಿದೆ, ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಕೆಲಸ ಮಾಡಿ, ಫಸ್ಟ್ ನೀವು ಕೆಲಸ ಮಾಡಿ. ನಿಮ್ಮದು ಎಷ್ಟಪ್ಪ ಸರ್ಕಾರಿ ನೌಕರಿ? ನಿಮ್ಮದು ಬೆಳಗ್ಗೆ 9:15ರಿಂದ 5, ಈಗೇನೋ 5:15 ಮಾಡೋದಲ್ರಪ್ಪ, ಇಟ್ಕಾಡ್ರಿ ಅದನ್ನ. ಒಂದು ದಿನಕ್ಕೆ ಎಷ್ಟಪ್ಪ ತಾಸು? 10 ತಾಸು ನೀವು ನೌಕರಿ ಸಲಹೆ ಓಡಾಡೋಕ್ಕೆ ಎಲ್ಲ ಸೇರಿ ಮಾಡಿರಿ ಅಂತ ತಗೊಂಬೋಣ. ಉಳಿದಂಥ 14 ತಾಸುಗಳಲ್ಲಿ ನೀವು 8 ತಾಸು ಮಲಗಿದ್ರು 6 ತಾಸು ಸಂಪತ್ತು ದುಡಿಬೋದು ರೀ. ಮನ್ಯಾಗ ಕುತ್ಕೊಂಡು ದುಡೀರಿ, ನಿಮ್ಮ ಮನೆಯಾರ ಬೇಡ ಅಂತಾರ. ಅಕ್ರಮವಾಗಿ ದುಡಿಬಾರ್ದು, ನೀವು ನೌಕರಿ ಸಮಯದಲ್ಲಿ ದುಡಿಬಾರ್ದು ಅಂತ ಇದೆ. ರಾತ್ರಿ ದುಡಿಬಾರ್ದು, ಸಂಜೆ ಒಂದು ದುಡಿಬಾರ್ದು ಅಂತ ಏನು ಹೇಳಿಲ್ವಲ್ಲ. ಇವ್ರು ಕೂಡ ಪಗಾರನೂ ಅಷ್ಟೇ ಇದೆ. ಇವ್ರಿಗೆ ಪಗಾರ ಕೊಡೋಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಅನ್ನೋದಾದರೆ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಅದು ಪ್ರಸ್ತಾಪ ಬರ್ತಾ ಇದೆ. ಕುಳಿ ತುಂಡರೆ ಕುಡಿಕೆ ಹೊನ್ನು ಸಾಲದು. ಇವ್ರದ್ದು ಏನು ಗಂಟು ಹೋಗಬೇಕಾಗೈತೆ ರೀ? ಅವ್ರು ಯಾರೋ 5 ಲಕ್ಷ ಕೋಟಿ ಸಾಲ ಮಾಡ್ರಂತೆ. ಏನು ಅವ್ರು ಸಾಲ ಅಲ್ಲ ಅದು, ಅವ್ರ ಮನೆ ಸಂತ ಸಾಲ ಮಾಡಿಲ್ಲ ಅವರು, ಅವ್ರ ಪಕ್ಷಗಳಿಗೆ ಸಾಲ ಮಾಡ್ಕೊಂಡಿರೋದು. ಅದನ್ನು ಯಾರ ತಲೆ ಮೇಲೆ ಹೇಳ್ತಾರೆ? ನಮ್ಮ ತಲೆ ಮೇಲೆ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ? ಪ್ರತಿಯೊಂದಕ್ಕೂ ತೆರಿಗೆ, ಉಂಡ್ರು ತೆರಿಗೆ, ಉಚಿವೈದ್ರು ತೆರಿಗೆ. ಮನುಷ್ಯ ಬದುಕಬಾರ್ದು ಈ ರಾಜಕೀಯ ಪಕ್ಷಗಳ ಹಂಡ ಬಂಡ ಆಟೋಟಪ್ಪಕ್ಕೆ. ನಿಮಗೆ ಹೇಳೋರು ಕೇಳೋರು ಇದ್ದಾರೇನ್ರಿ? ಬರೀ ಲಂಚ ಭ್ರಷ್ಟಾಚಾರ ಕರ್ನಾಟಕ ರಾಜ್ಯದಲ್ಲಿ ಭುಗಿಲೆದ್ದು ನರ್ತಿಸುತ್ತಿದೆ, ನಳನಳಿಸುತ್ತಿದೆ. ಲಂಚ ಎಲ್ಲ ದಾಖಲೆ ಇದರಲ್ಲೂ. ಒಬ್ಬ ತಹಸೀಲ್ದಾರು, ಅವ್ರಿಗೆ ಅಧಿಕಾರಿ ಇದೆ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ, ಅದು ಆಮೇಲೆ ನೋಡೋಣ. ಅದು ಕತೆ ಏನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಅದನ್ನು ಒಬ್ಬ ತಹಸೀಲ್ದಾರ್ ಆದವರು ಸರ್ವೋಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಆಡಳಿತ ವ್ಯವಸ್ಥೆಗೆ ಬಂಧನಕಾರಿ ಹೌದು ಅಥವಾ ಅಲ್ಲ ಅಂತ ಹೇಳ್ತೀನಿ ನಾನು. ಇದನ್ನು ಹೇಳುವ ಪ್ರಾಧಿಕಾರ ನಾನಲ್ಲ. ಅಯ್ಯಪ್ಪ, ಶರಣಾರ್ಥಿಗಳು ಕಂಡ್ರಯ್ಯ ನಿಮಗೆ. ಅದು ಯಾವ ಸೀಮಿತ ತಹಸೀಲ್ದಾರಪ್ಪ ನೀವು? ಯಾರು ನಿಮಗೆ ಅಧಿಕಾರ ಕೊಟ್ಟವರು? ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಪ್ರತಿಯೊಬ್ಬ ಭಾರತದ ನಾಗರಿಕರಿಗೆ ಬಂಧನಕಾರಿ. ಅದು ಬರೀ ಒಬ್ಬ ನೌಕರನಿಗಲ್ಲ. ಒಬ್ಬ ತಹಸೀಲ್ದಾರ್ ಒಬ್ಬ ನೌಕರ, ಆತೇನು ಶ್ರೇಷ್ಠ ಅಲ್ಲ. ಜಿಲ್ಲಾಧಿಕಾರಿ ಆತನು ನೌಕರನೇ. ಸೇವಕರು, ಎಲ್ಲರೂ ಸೇವಕರು. ಈ ಅಧಿಕಾರಿನ ಪದ ಮೊದಲು ತೆಗಿಬೇಕಾಗಿದೆ. ಸಚಿವರು, ಮುಖ್ಯಮಂತ್ರಿಗಳು ಅನ್ನೋ ಪದ ಕೂಡ ತೆಗಿಬೇಕಾಗಿದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿರೋ ಪ್ರಕಾರ ಭಾರತದ ಪ್ರಧಾನ ಸೇವಕ ಅಂತ ಇಡ್ಬೇಕು. ಅದಕ್ಕೆ ಪ್ರಧಾನ ಮಂತ್ರಿ ಅಂತ ಇಡಬಾರ್ದು. ಯಾಕೆ ಮಂತ್ರಿ? ಅದಕ್ಕೆ ಮಂತ್ರಿ ಅಂದ ತಕ್ಷಣ ಕೋಡ್ ಮೂಡ್ತಾವ? ಏನಿಲ್ಲದ ಅಧಿಕಾರ ಏನು ಕಡಿಮೆ ಆಗೋದಿಲ್ಲ. ಮಾಡಬೇಕಾಗಿರೋ ಕರ್ತವ್ಯವನ್ನು ಅವ್ರು ಮಾಡಲೇಬೇಕಾಗುತ್ತೆ, ಅದನ್ನು ಮಾಡೇ ಮಾಡ್ತಾರೆ.
ನಾಗರಿಕರು ಹೇಳಿದಂತೆ ಮತವನ್ನು ದಾನ ಮಾಡಬೇಕು. ದಾನವನ್ನು ಪಡೆಯುವ ಯೋಗ್ಯತೆ ಇಲ್ಲದೆ ಇರೋರು ಇವತ್ತಿನ ದಿವಸ ಮತವನ್ನು ಕೊಳ್ತಾ ಇದ್ದಾರೆ. ಅದು ಯಾರ ಜೊತೆ? ಮುಗ್ಧರು, ನಾಗರಿಕ ಮತದಾರ ಮುಗ್ಧರು ಜನರನ್ನ ಅವ್ರಿಗೆ ಏನದು ಪುಡಿಗಾಸು ಕೊಟ್ಟುಬಿಟ್ಟು ಮತವನ್ನು ದಾನ ಪಡಿಬೇಕಾದ ಯೋಗ್ಯತೆ ಇಲ್ಲದೆ ಇರೋರು ಹಣ ಕೊಟ್ಬಿಟ್ಟು ಮುಗ್ಧರನ್ನು ವಂಚಿಸಿ ಆಮಿಷ ಒಡ್ಡಿ ಖರೀದಿ ಮಾಡಿ ನಾನು ಜನಪ್ರಿಯ ನಾಯಕ. ನಿಮ್ಮ ಕರ್ಮನ ಯಾರು ಜನಪ್ರಿಯ ನಾಯಕ? ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ನೀವೆಷ್ಟು ಜನನಾಯಕರು ಅಂತ ಗೊತ್ತಾಗತ್ತೆ. ಜನರಿಗೆ ನಾಯಕರು ಬೇಕಾಗೇ ಇಲ್ಲ. ಅವರೇ ಮಹಾರಾಜರು, ಮತದಾರರೇ ನಿಜವಾದ ಮಹಾರಾಜರು. ಅವರಿಗೆ ನಾಯಕರು ಬೇಕಾಗಿಲ್ಲ. ನಾಯಕರನ್ನ ನೀವು ಜಾತಿ ಮಾಡ್ಕೊಳ್ಳಿ, ಜಾತಿಗೊಬ್ಬ ಸಾಮೂಹಿಕ ಹುಟ್ಕೊಂಡಿದ್ದಾರಲ್ಲ ಹಂಗೆ ಮಾಡ್ಕೊಳ್ಳಿ. ಹಾದಿಗೊಬ್ಬ, ಬೀದಿಗೊಬ್ಬ, ಮನೆಗೊಬ್ಬ ಜಾತಿ, ಎಲ್ಲ ಜಾತಿ ತೆಗೀರಿ ನೋಡೋಣ. ಮನುಷ್ಯತ್ವ ಜಾತಿ ಮಾಡಿ ಎಲ್ಲ ಜಾತಿಯವ್ರ ರಕ್ತನೂ ಪರೀಕ್ಷೆ ಮಾಡಿಬಿಡೋಣ. ಬೇರೆ ಬೇರೆ ಕಲರ್ ಏನಾರ ದೇವ್ರು ಕೊಟ್ಟಿಗಿಟ್ಟ ನಮ್ಮ ನೋಡ್ತೀನಿ. ನಮ್ಮ ಆಚಾರ ವಿಚಾರಗಳು, ಧರ್ಮಗಳು ಅವು ಬೇರೆ, ವಿಧಾನಗಳು ಬೇರೆ. ಸಂಸ್ಕೃತಿ ಅನ್ನೋದು ಬೇಕು ಮನುಷ್ಯನಿಗೆ, ಅದೇ ಇಲ್ಲ. ಬರೀ ಕಿಡಿಗೇಡಿ ಕೆಲಸಗಳೇ, ಅಸಮಾಧಾನ ಹುಟ್ಟಾಕುವಂಥದ್ದು, ಅಸಮಾಧಾನವನ್ನು ಕೆರಳಿಸುವಂಥದ್ದು, ಇಲ್ಲದ್ದನ್ನು ಸೃಷ್ಟಿಸುವಂಥದ್ದು, ದೇಶ ಬಿಟ್ಟು ಹೊರಗೆ ಹೋಗಿ ದೇಶದ ಬಗ್ಗೆನೇ ಅವಮಾನಕಾರಿಯಾಗಿ ಮಾತನಾಡುವಂಥದ್ದು, ಕೀಳು ಮಟ್ಟದಲ್ಲಿ ಮಾತನಾಡೋದು. ಇವ್ರು ಯಾರಾದರೂ ದೇಶಕ್ಕೆ ನಾಯಕರಾಗಕ್ಕೆ ಸಾಧ್ಯನಾ? ಆಗಬೇಕಂಥವರೆಲ್ಲ. ಯಾವುದೇ ವ್ಯಕ್ತಿಯನ್ನು ಉದ್ದೇಶಿಸಿ ನಾನು ಮಾತನಾಡುವುದಿಲ್ಲ. ಅದರಂಥ ಕೀಳು ಮನೋಸ್ಥಿತಿನೇ ಅಲ್ಲ ನಮ್ಮದು. ನಿನ್ನೆ ಒಬ್ಬರು ಯಾರೋ ಪಾಪ ಇಲ್ಲ ನನ್ನ ಮನೆಗೆ ಬಂದಿದ್ದರು, ದಾಖಲೆ ತಂದಿದ್ದರು. ಒಬ್ಬ ಜಿಲ್ಲಾಧಿಕಾರಿಗೆ, ಅಪರ ಜಿಲ್ಲಾಧಿಕಾರಿ ಅನ್ನುವಂಥ ಹುದ್ದೆಯಲ್ಲಿರೋ ಒಬ್ಬ ವ್ಯಕ್ತಿ ನೌಕರನಿಗೆ ಮಾಹಿತಿ ಹಕ್ಕು ಕಾಯ್ದೆಯ 6171 ಅಂದರೆ ಏನಂತ ಗೊತ್ತಿಲ್ಲ. ಓದೋದು ದೂರ ಉಳಿತು. ಇವ್ರು ಅದೇನು ಕಲ್ತು ಬಂದಾರ ಗೊತ್ತಿಲ್ಲಪ್ಪ. ಅವ್ರು ಕಷ್ಟಪಟ್ಟು ದುಡಿದು ಬೆವರಹರಿಸಿ ಜೀವ ಕೊಟ್ಟು, ದೇಹ ಕೊಟ್ಟು, ಬಟ್ಟೆ ಕೊಟ್ಟು, ಶಿಕ್ಷಣ ಕೊಟ್ಟು, ಅನ್ನ ಕೊಟ್ಟು, ನೀರು ಕೊಟ್ಟು, ಪ್ರೀತಿ ಕೊಟ್ಟು, ಮೋಹ ಕೊಟ್ಟು, ಎಲ್ಲ ಕೊಟ್ಟು ತಾಯಿ ತಂದೆಯವರು ಶಿಕ್ಷಣ ಕಲಿಸಿದ್ದಕ್ಕೂ ಮಾನ ಮರದಿ ಬೇಡೇನ್ರಿ? ಹೋಗ್ಲ ಕಡೆ ಬೇರೆ ಬಿಟ್ಬಿಡಿ. ಅವಲ್ಲಿ ಹಣನೇ ಮುಖ್ಯನಾ? ಹಣನೇನಾದರೂ ನಮ್ಮ ಜೊತೆ ಬರುತ್ತಾ? ಸತ್ ಮೇಲೆ ಈ ಬಟ್ಟೆನೂ ಬಿಡೋದಿಲ್ಲ ರೀ, ಎಲ್ಲ ಕೀತ್ ಒಗದು ಇರ್ತಾರೆ. ನಾನು ಎಂದು ಗರ್ವದಲ್ಲಿ ಮೆರೆಯದೆ ನೀನೆನ್ನುತ್ತಾ ಶಿರವಾಗು ಗುರುವರೆಗೆ. ಗುರುವರರು ಯಾರು? ಗುರುವರರು ಒಂದಕ್ಷರ ಕಲಿಸಿದಾತ ಗುರು. ಇವತ್ತಿನ ದಿವಸ ಏನಾಗಿದೆ ನಮ್ಮ ಪರಿಸ್ಥಿತಿ? ಆ ಟಿ ವಿಗಳನ್ನು ನೋಡಿದ್ರೆ ಅಸಹ್ಯ ಅನಿಸುತ್ತೆ ರೀ. ಅದೇ ರಾಜಕಾರಣಿಗಳು, ಅದೇ ರಾಜಕೀಯ ಪಕ್ಷಗಳು ಎರಚಾಟ, ಎರಚಾಟ. ಈ ಮೀಡಿಯಾ ಧಾಳ ಹೋಗಲ್ಲ ಕಡೆಗೆ. ವಿಧಾನಸೌಧದಲ್ಲಿ ಇವರು ಮಾತಿನ ಮನೆ ಅಂತ ಕರೀತವ್ರಿಗೆ. ಮತ್ತು ಇವ್ರು ಮಾತಿನ ಮಲ್ಲರೇ ಅಲ್ವೇ ಪಾಪ. ಇವ್ರಿಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಇವ್ರಿಗೆ. ಅಭಿವೃದ್ಧಿ ಅನ್ನೋದು, ಇವ್ರ ಅಭಿವೃದ್ಧಿ ಬಗ್ಗೆ ಒಬ್ಬನಾದರೂ ಮಾತಾಡ್ತಾನೇನ್ರಿ? ವಿಧಾನಸೌಧ ಇದರಲ್ಲಿ ಒಬ್ಬ ವ್ಯಕ್ತಿನೂ ಮಾತಾಡಿರೋದನ್ನು ನಾನು ನೋಡೇ ಇಲ್ಲ, ಇಲ್ಲವೇ ಇಲ್ಲ. ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಕೂಡ ಅದು ಒಂಥರ ತಮಾಷೆಯಾಗಿ ಕಾಣಿಸ್ತಾ ಇದೆ ಇವತ್ತಿನ ಜನಾಂಗವನ್ನು ಪ್ರಶ್ನೆ ಮಾಡಿ ನೋಡಿ ನೀವು. ತುಂಬ ತಮಾಷೆಯಾಗಿ ನೋಡ್ತಾರೆ. ಇವತ್ತಿನ ಎಷ್ಟೋ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಯಾರೂ ಗೊತ್ತಿಲ್ಲ, ಶಿಕ್ಷಣ ಮಂತ್ರಿ ಯಾರೂ ಗೊತ್ತಿಲ್ಲ, ಅವ್ರವ್ರ ತಾಲೂಕಿನಲ್ಲಿ ಇರುವಂಥ ಬಿ ಒಗಳ ಹೆಸರು ಗೊತ್ತಿಲ್ಲ. ಇನ್ನು ದೂರ ಉಳಿತು. ಈಗ ಉದಾಹರಣೆಗೆ ನನ್ನ ಹೆಸರು, ನನ್ನ ತಂದೆ ಹೆಸರು, ನನ್ನ ತಂದೆ ತಾಯಿ ಹೆಸರು, ತಂದೆ ತಾಯಿಯ ಅವ್ರ ಅಪ್ಪ ಅಮ್ಮನ ಹೆಸರು ಬೇಡ, ನಮ್ಮ ಮುತ್ತಾತನ ಹೆಸರು ಗೊತ್ತು. ಅವ್ರ ಅಪ್ಪನ ಹೆಸರು ಯಾರಿಗೆ ಗೊತ್ತಪ್ಪ? ಹೇಳಪ್ಪ ನೋಡೋಣ, ಯಾರು ಹೇಳ್ತಾರೆ ಹೇಳಿ ನೋಡೋಣ. ಇಲ್ಲವೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಅಜರಾಮರರ, ಮೃತ್ಯುಂಜಯರ, ಅಜೇಯರ ರಾಜಕಾರಣಿಗಳು. ಇಲ್ಲಿ ಯಾವತ್ತೂ ಅಜೇಯನಲ್ಲ, ಎಲ್ಲವನ್ನೂ ಮನುಷ್ಯನೇ, ಎಲ್ಲವನ್ನೂ ಮಣ್ಣಿಗೆ ಹೋಗಲೇಬೇಕು. ಎಲ್ಲರೂ ಹುಟ್ಟಿರೋದು ಕಾಮಕ್ಕೆ, ಪ್ರೀತಿಗೆ, ಮೋಹಕ್ಕೆ, ಪಂಚಭೂತಗಳಿಗೆ ಅರ್ಪಿತವಾಗುವ ದೇಹ ಇದು. ಈಗ ಆಯ್ತಪ್ಪ, 100 ವರ್ಷಗಳ ಹಿಂದೆ ಏನಿತ್ತು, ಯಾರಿದ್ರು ಹೇಳಪ್ಪ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇದು ಯಾವ ಪ್ರದೇಶ ಆಗಿತ್ತು, ಅವಾಗ ರಾಜ ಯಾರಿದ್ದ, ಅವನ ಹಿಂದೆ ಯಾರಿದ್ರು, ಅವ್ರ ಹಿಂದೆ ಹೇಳಪ್ಪ. ಎಲ್ಲೋ ಒಂದು ಜನ ಅಲ್ಲೊಬ್ಬರು ಕಂಡು ಬರ್ತಾರೆ ಅಷ್ಟೇ.
ನೀವು ಶಾಶ್ವತನೇ 1,000 12ನೇ ಶತಮಾನದಲ್ಲಿ ಬಸವಣ್ಣವ್ರಿಗೆ ಗೊತ್ತು, ಬಿಜ್ಜಳ ಗೊತ್ತು. ಅವ್ರ ಹಿಂದೆ ಆದ್ರಪ್ಪ ಹೇಳ್ರಪ್ಪ ನೋಡೋಣ ನಂಗಾರ. ಎಂಥದ್ದು ಇಲ್ಲ, ಒಣ ಪ್ರತಿಷ್ಠೆ, ಒಣ ದಾಹ, ಒಣ ತೆವಲುಗಳು, ದೌರ್ಜನ್ಯ, ದಬ್ಬಾಳಿಕೆ, ಮದ ಮೋಹ ಮತ್ಸರಗಳು. ಏನಂಗ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅನ್ನೋ ರೀತಿಲಿ ಮಾಡ್ತಾಯಿರ್ತಾರೆ. ಮಾಡೋದು ಪ್ರತಿ ಕ್ಷಣನೂ ಮೋಸ, ವಂಚನೆ, ದಗಾಕೋರತನ. ಮಾತಿನ ಮಲ್ಲರು ಬರೀ ಮಾತಾಡ್ತವೆ. ಅದು ಏನು ಮಾತಾಡ್ತಾವೋ ತಳ ಇರೋದಲ್ಲ, ಬುಡ ಇರೋದಲ್ಲ. ಹೆಬ್ಬಟ್ಟಿನವರೆಲ್ಲ ಇವತ್ತಿನ ದಿವಸ ಮಿನಿಸ್ಟ್ರುಗಳು ಹೆಬ್ಬಟ್ಟಿನವರು, ಏನೇನು ಗೊತ್ತಿಲ್ಲ. ಅನ್ನೋ ಅಕ್ಷರ ಗೊತ್ತಿಲ್ಲ, ಶಿಕ್ಷಣ ಮಂತ್ರಿ. ಆದಾಯ ತರುವಂಥ ಅಬಕಾರಿ, ಅದಕ್ಕೊಬ್ಬ ಮಂತ್ರಿ, ಏನು ಗೊತ್ತೇ ಇರೋದಿಲ್ಲ. ರಾಜಕೀಯ ಪಕ್ಷಗಳನ್ನು ನಿಷೇಧಿಸದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಒಂದು. ಎರಡನೇದು, RSS ಬಗ್ಗೆ ಹೇಳೋದಾದರೆ, RSS ರಾಷ್ಟ್ರ ಸೇವಕ ಸಂಘ. ಅದು ನೂರಾರು ವರ್ಷಗಳಿಂದ ನಡ್ಕೊಂಬಂದಿದೆ. ಅದು ಏರಿಳಿಯುತ್ತಗಳು, ನೋಂದಣಿ ಆಯ್ತಪ್ಪ. ನೋಂದಣಿ ಎದಕ್ಕೆ ಮಾಡಬೇಕು? ದೇಶ ಸೇವೆ ನೋಂದಣಿ ಮಾಡ್ತೀರ? ನಾನೊಬ್ಬ ಸಾಹಿತಿ, ನಾನೊಬ್ಬ ಪುಸ್ತಕ ಬರಿತೀನಿ, ನಾ ಎಲ್ಲಪ್ಪ ನೋಂದಣಿ ಮಾಡಲಿ? ಹೌದು, ನಾನು ಪುಸ್ತಕವನ್ನು ನೋಂದಣಿ ಮಾಡಿದ್ರೆ ಸರ್ಕಾರ ಖರೀದಿ ಮಾಡ್ತೇನಪ್ಪ. ಪುಸ್ತಕ ಮೇಳ ಮಾಡ್ತೀನಿ ಅಂತ ಹಲವಾರು ಕೋಟಿ ಲೂಟಿ ಹೊಡಿತಾವ್ರೆ. ಒಂದು ಪುಸ್ತಕನಾದರೂ ಖರೀದಿ ಮಾಡಿ ಗ್ರಂಥಾಲಯದಲ್ಲಿ ಇಟ್ಟಿದ್ದಾರನಪ್ಪ. ಇವತ್ತಿನ ದಿವಸ ಗ್ರಂಥಾಲಯಗಳದಾವನಪ್ಪ. ಶಾಲೆಗಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ಅದಕ್ಕೆಲ್ಲ ಪುಸ್ತಕ ಖರೀದಿ ಮಾಡ್ತಾರಲ್ಲ, ಆ ಪುಸ್ತಕಗಳು ನಿಜಕ್ಕೂ ಪುಸ್ತಕಗಳು ಅದಾವನಪ್ಪ ಅಲ್ಲಿ. ಹೋಲ್ ಅವು ಇದ್ರೂ ಮಕ್ಕಳು ಓದೋಕ್ಕಾಗತ್ತನಪ್ಪ? ಇಲ್ಲ. ಖರ್ಚಾಕು, ಜೇಬಿಗೆ ಇಳಿಸು, ಬಿಲ್ ಮಾಡು, ದುಡ್ಡು ಇಳಿಸು, ಕಾಮಗಾರಿ ಮಾಡೋಕ್ಕೂ ಕೂಡ ದುಡ್ಡು ತಂದು ಕೊಡು. ಇತ್ತೀಚೆಗೆ ಒಂದು ಘಟನೆ, ನನಗೊಬ್ಬ ತುಂಬ ಆಪ್ತರು, ಒಬ್ಬ ಇಂಜಿನಿಯರ್ ಹೇಳಿದರು, ಸರ್ 500 ಕೋಟಿ ಸರ್ ಅದು ಆ್ಯಕ್ಚುಯಲ್ ಕಾಸ್ಟು. ಒಂದೇ ರಾತ್ರಿಯಲ್ಲಿ ಅದು 1,000 ಕೋಟಿ ರೂಪಾಯಿ ಆಗ್ಬಿಟ್ಟು ದುಡ್ಡು ಅಷ್ಟು ತಗೊಂಡು ಹೋಗ್ತು ಸರ್, ಮಿನಿಸ್ಟ್ರಿಗೆಲ್ಲ ಹೋಗ್ಬಿಡ್ತು ಸರ್. ಅದು ಎಲ್ಲೋ ಯಾವುದೋ ಚುನಾವಣೆಗೆ ಯಾವುದೋ ಪಕ್ಷಕ್ಕೆ ಹೋಗಿಬಿಡ್ತು. ಇದು ವಾಸ್ತವ ಸತ್ಯ, ಇದು ನಡೀತಾ ಇರೋದು. ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವೆಲ್ಲ ಪಾಪದ ಕೆಲಸನ? ಏನು ವಿಧಾನಸೌಧದಲ್ಲಿ ಏನು ಬಸವಣ್ಣ, ಜಗಜ್ಯೋತಿ ಬಸವೇಶ್ವರ ಇದ್ದಾರ? ಏನು ಮಹಮ್ಮದ್ ಪೈಗಂಬರ್ ಇದ್ದಾರ? ಅಥವಾ ಯೇಸು ಕ್ರಿಸ್ತ ಸ್ವಾಮೀಜಿ ಇದ್ದಾರ? ಯಾರಿದ್ದಾರೆ ಅಲ್ಲೆಲ್ಲ? ಸೇವಕರ ಅವರು? ವಾಲ್ಮೀಕಿ ಇದ್ದಾರ? ಅಂಬಿಗರ ಚೌಡಯ್ಯ ಇದ್ದಾರ? ಮಾದಾರ ಚೆನ್ನಯ್ಯ ಇದ್ದಾರ? ಅಕ್ಕ ಮಹಾದೇವಿಯವರು ಇದ್ದಾರೆ ಅಲ್ಲಿ ಏನಾದರೂ? ಇಲ್ಲ. ರಾಜಕಾರಣಿಗಳು, ಪಕ್ಷಗಳ ಪಕ್ಷನಿಷ್ಠ ಪ್ರತಿನಿಧಿಗಳು, ಮತವನ್ನು ಖರೀದಿಸುವ ಆಟವನ್ನು, ಚಿನ್ನಾಟವನ್ನು ಆಡುವವರು ಇವರು ನಮ್ಮವರು. ಇವರು ಅಲ್ಲಿದ್ದಾರೆ. ಇವರು ಯಾರು? ಶರಣರಲ್ಲ, ರಾಜಕಾರಣಿಗಳು, ಉಂಡುಟ್ಟು ಸುಖವಾಗಿರುವವರು. ಈಗ ರಾಜಕಾರಣಿದು ಯಾವುದೋ ಒಂದು ದೊಡ್ಡ ಮನೆ ಕಟ್ಟಬೇಕು ಅನ್ನಿ ನೀವು, ಅಲ್ಲಿರುವಂಥ ಎಲ್ಲ ಪಾಪ ಬಡವ ದುಡಿದು ತಿನ್ನೋವಂಥವ್ರು, ಅವ್ರ ಮನೆ ಗುಡಿಸಲು ಎಲ್ಲ ಅಂಗಡಿ ಮುಂಗಟ್ಟವನ್ನೆಲ್ಲ ಸರ್ವನಾಶ ಮಾಡಿ ಬಿಲ್ಡಿಂಗ್ ಕಟ್ಟೋದು. ಅಲ್ಲಿ ಯಾರು ಹೋಗುವಂತಿಲ್ಲ. ಮತಕ್ಕೆ ಆಮಿಷ ಒಡ್ಡಿ ಅದು ಇದು ಕೊಡ್ತಾರಲ್ಲ, ಹಣ, ಹೆಂಡ, ಸೀರೆ, ಅದನ್ನು ಕೊಡುವಾಗ ಮಾತ್ರ ಇವ್ರು ಬೇಕು. ಖಾಲಿ ಬಿದ್ದು ಕಾದಂಬರ ಉಚ್ಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ದೇಶವನ್ನು ದೇವರಲ್ಲ, ಹರಿಹರ ಬ್ರಹ್ಮ ಬಂದರೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ರಾಜಕೀಯ. ಇವರು ಹೊರಗಡೆ ರಾಜಕೀಯ ಮಾಡಿ ಜನರಿಗೆ ಎತ್ಕೊಳ್ತಾರೆ. ರಾತ್ರಿ ಇವರು ಬಿಸ್ನೆಸ್ ಮಾಡ್ತಾರೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ, ಒಂದೇ ಭೋಜನ ಕೂಟದಲ್ಲಿ ಕೂತ್ಕೊಂಡು ಸೂತ್ಲು ಕೂತು ಊಟ ಮಾಡ್ತಾರೆ, ಮೋಜು ಮಸ್ತಿ ಮಾಡ್ತಾರೆ. ಅವ್ರ ಬಿಸ್ನೆಸ್ ಇವ್ರು ಮಾಡ್ತಾರೆ, ಇವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ. ಅವ್ರು ಮಾಡಿದ ತಪ್ಪು ಇವ್ರು ಮುಗಿಸ್ತಾರೆ, ಇವ್ರು ಮಾಡಿದ ತಪ್ಪ ಅವ್ರು ಮುಗಿಸ್ತಾರೆ. ಅವ್ರ ಪಕ್ಷ ಅಧಿಕಾರಕ್ಕೆ ಬಂತು, ಈ ಪಕ್ಷ ಅಧಿಕಾರ. ಅವ್ರು ಬೈತಾರೆ, ಇವರು ಬೈತಾರೆ, ಇವರು ಸಾಲ ಮಾಡ್ತಾರೆ, ಅವರು ಸಾಲ ಮಾಡ್ತಾರೆ. ಅದು ತಂದು ನಮ್ಮ ತಲೆ ಮೇಲೆ ಆಡ್ತಾರೆ. ಹಿಂಗೆ ಭಾರತ ದೇಶದ ಒಬ್ಬೊಬ್ಬ ನಾಗರಿಕರ ತಲೆ ಮೇಲೂ ಇವಾಗ ಏನಿಲ್ಲ ಅಂದರೂ ಒಂದು 25,000 ಮೀರಿದ ಆಸ್ತಿ ಇದೆ. ಸಾರಿ ಸಾಲ ಇದೆ. ಇವರು ನಮ್ಮ ದುಡಿಮೆಯ ಎಲ್ಲ ಹಣವನ್ನು ಲೂಟಿ ದರೋಡೆ ಮಾಡಿ ಮಾಡಿ ಮಾಡಿ
ದೇಶ ವಿದೇಶಗಳಲ್ಲೆಲ್ಲ ಆಸ್ತಿ ಸಂಪತ್ತು ಅಕ್ರಮ ಆಸ್ತಿಗಳು ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಇಡೋದು ಇದಕ್ಕಿಂತ ಇಂಥ ದೇಶ ದ್ರೋಹದ ಮಾಡೋ ಕೆಲಸವನ್ನು ಮಾಡುವಂಥವ್ರು ಎಲ್ಲರೂ ಇವತ್ತಿನ ದಿವಸ ಮುಖ್ಯವಾಹಿನಿಗಳಿದ್ದಾರೆ. ಕಾನೂನುಗಳು ಕೂಡ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಬಿಡಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳಿದ್ದಾವೆ. ಹೀಗಾಗಿ ಮೈ ದಾನದಲ್ಲಿ ಕುಣಿಯುವವರು ಮೈ ದಾನವನ್ನು ಮಾಡಿಕೊಳ್ಳುವವರು ಇನ್ನೂ ಏನೇನೋ ಬರ್ತವೆ, ಅದು ಇರುವಾಗ ಇವಾಗ. ಆದರೆ ಮತದಾರರೇ ಮಹಾರಾಜರು, ಮಹಾಪ್ರಭುಗಳು. ಮತದಾರರು ಹೇಳಿದ ಯೋಜನೆಗಳು ಜಾರಿ ಬರಬೇಕೇ ಹೊರತು ಯಾರೋ ಕುಟುಂಬದವರು, ಯಾವುದೋ ಒಬ್ಬ ವ್ಯಕ್ತಿಗಳು ನಾಳೆಗೆ ಇಬ್ಬರೋ ಮೂವರೋ ಕೂತ್ಬಿಟ್ಟು ಹೈಕಮಾಂಡ್ ಅವರೆಲ್ಲ ಹೈಕಮಾಂಡ್. ಅವರು ಕೂಡ ದೇಶಕ್ಕೆ ಸೇವೆ ಮಾಡಬೇಕಾಗಿರೋರು, ದೇಶಕ್ಕೆ ಕಿರುಕುಳ ಕೊಡೋರಲ್ಲ, ತೊಂದರೆ ಕೊಡೋವಂಥದ್ದು ಬೇಕಾಗಿಲ್ಲ. ಆಯ್ಕೆ ಮಾಡೋ ಅಧಿಕಾರ ನಮಗೆ ಬೇಕು. ಅದಕ್ಕೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಇತರೆ ಮಂತ್ರಿಗಳನ್ನೆಲ್ಲ ನೇರವಾಗಿ ಮತದಾರರೇ ಆಯ್ಕೆ ಮಾಡುವಂಥ ಪರಿಸ್ಥಿತಿ ಬರಲಿ, ಜಾರಿಗೆ ಬರಬೇಕು. ಆಗ ಬಂದಾಗ ಇವ್ರ ಯೋಗ್ಯತೆ ಅಂತ ಗೊತ್ತಾಗುತ್ತೆ. ಇವ್ರು ಎಷ್ಟರ ಮಟ್ಟಿಗೆ ಜನಪ್ರಿಯರು, ಎಷ್ಟು ಬಡವರ ಬಂಧುಗಳು, ಎಷ್ಟು ಅಭಿವೃದ್ಧಿ ಹರಿಕಾರರು ಅಂತ ಆವಾಗ ಗೊತ್ತಾಗುತ್ತೆ. ಇಡೀ ರಾಜ್ಯದ ಜನ ಓಟ್ ಹಾಕ್ಬೇಕಲ್ಲ, ಇಡೀ ದೇಶದ ಜನ ಒಬ್ಬರಿಗೆ ಹಾಕ್ಬೇಕಲ್ಲ ಓಟ್ನ. ಅವಾಗ ಯೋಗ್ಯತೆ ಗೊತ್ತಾಗತ್ತೆ ಇವ್ರು ಎಷ್ಟು ಜನಪರರು ಅಂತ ಗೊತ್ತಾಗತ್ತೆ ಅಲ್ವಾ. ಕಾಪಾಡು ಮಾತೆ, ಭಾರತ ಮಾತೆ. ದಯವಿಟ್ಟು ಮತದಾರರ ಮಹಾರಾಜರು, ನಿನ್ನ ಮಕ್ಕಳು ಕಾಪಾಡೋ ತಾಯಿ. ಈ ರಾಜಕೀಯ ಪಕ್ಷಗಳ ಆಟಾಟೋಪದಿಂದ ರಕ್ಷಿಸಿ ಇಡೀ ಭಾರತದ 144 ಕೋಟಿಗೂ ಹೆಚ್ಚು ನಾಗರಿಕ ಭಾರತೀಯ ಮತದಾರ ಮಹಾರಾಜರನ್ನು ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಆಯುರಾರೋಗ್ಯ ಸಂಪತ್ತು ಕೊಟ್ಟು ಕಾಪಾಡುತ್ತಾಯಿ. ನಿರುದ್ಯೋಗ ನಿವಾರಣೆಯಾಗಲಿ, ಅಜ್ಞಾನ ಸಂಪೂರ್ಣವಾಗಿ ಸರ್ವನಾಶವಾಗಲಿ, ಜ್ಞಾನದ ಪ್ರಭೆ ಭಾರತದ ಮಾತೆಯ ಮುಡಿಗೆ ಏರುವಂತಹ ವೀರ ನಾಗರಿಕ ಶಕ್ತಿಯನ್ನು ಕೊಡುತ್ತಾಯಿ ಅಂತ ಹೇಳ್ತಾ, ಮತದಾರ ಮಹಾರಾಜರೇ ದಯವಿಟ್ಟು ಮತವನ್ನು ಮಾರಿಕೊಳ್ಳಬೇಡಿ, ಮತ ಮಾರಿಕೊಳ್ಳಬೇಡಿ. ನಾನು JM ರಾಜಶೇಖರ, 8660407551 9448962082. ಇದು ನನ್ನ ಸಂಖ್ಯೆ. ನನ್ನ ಜೊತೆ ಮಾತಾಡ್ತೀರಾ, ಪ್ರೀತಿಪೂರ್ವಕವಾಗಿ ಮಾತಾಡೋದಾದರೆ ಸ್ವಾಗತ. ನಮಸ್ಕಾರ.